ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಮುಂದೆ ಬರಬಹುದಾದಂತಹ PC ಪರೀಕ್ಷೆಗಾಗಿ, ಮುಂದೆ ಬರಬಹುದಾದಂತಹ VAO ಪರೀಕ್ಷೆಗಾಗಿ ವೆರಿ ಇಂಪಾರ್ಟೆಂಟ್. ಮುಂದೆ ಬರಬಹುದಾದಂತಹ PC ಪರೀಕ್ಷೆಗಾಗಿ ಮತ್ತು VAO ಪರೀಕ್ಷೆಗಾಗಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಹೇಳ್ತಾ ಇದ್ದೆ. ಕ್ಲಾಸ್ 1 ಆಗಿತ್ತು, ಕ್ಲಾಸ್ 2 ಆಗಿತ್ತು, ಕ್ಲಾಸ್ 3ಯಲ್ಲಿ ಸಾಕಷ್ಟು ಸ್ಪರ್ಧಾ ಮಿತ್ರರು ಅಪ್ಲೈಡ್ ಸೈನ್ಸನ್ನು ಮಾಡಿ, ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಮಾಡಿ ಅಂತೇಳಿ ಕೇಳಿದ್ರಿ. ಹಾಗಾಗಿ ಈ ಒಂದು ಕ್ಲಾಸ್ 3ಯಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಹೇಳ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಟಾಪಿಕ್ಕು ಡಿಫಿಕಲ್ಟ್ ಅನಿಸಿದ್ರೆ ಆ ಟಾಪಿಕ್ಕನ್ನು ಕ್ಲಾಸ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿ, ಆ ಒಂದು ಟಾಪಿಕನ್ನು ಸರ್ಚ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಡೀಪಾಗಿ ಇನ್ಫಾರ್ಮೇಷನ್ ಸರ್ಚ್ ಮಾಡಿ ಕ್ಲಾಸನ್ನು ಮಾಡ್ತೀನಿ. ಇಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿ ಎಂದಾಗ ಸ್ಪರ್ಧಾ ಮಿತ್ರರು ಓದಲೇಬೇಕಾದ ವಿಚಾರ ಯಾವುದಪ್ಪ ಅಂದರೆ ನೋಡಿ, ಅನ್ವಯಿಕ ರಸಾಯನಶಾಸ್ತ್ರ. ಅಪ್ಲೈಡ್ ಕೆಮಿಸ್ಟ್ರಿ ಎಂದಾಗ ಸ್ಪರ್ಧಾ ಮಿತ್ರರು ಓದಬೇಕಾದ ಟಾಪಿಕ್ ಯಾವುದಪ್ಪ ಅಂದರೆ ಪ್ರಮುಖ ರಾಸಾಯನಿಕಗಳು, ಇಂಪಾರ್ಟೆಂಟ್ ಕೆಮಿಕಲ್ಸ್, ಹಾಗೂ ಅವುಗಳ ಉಪಯೋಗಗಳು, ಯೂಸಸ್ ಎಂಬ ಟಾಪಿಕನ್ನು ಓದ್ಕೊಂಡ್ರೆ ಖಂಡಿತ ಯೂಸ್ ಆಗುತ್ತೆ. ಈ ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ. ಕೇಸ್ ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ಸು ಬಂದಿದ್ದಾವೆ. ಹಾಗಾಗಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಪ್ರಮುಖ ರಾಸಾಯನಿಕಗಳು ಹಾಗೂ ಅವುಗಳ ಉಪಯೋಗಗಳು ಅಂದಾಗ ಕೆಲವೊಂದು ಕೆಮಿಕಲ್ಸ್ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ. ಇಲ್ಲಿ ಮೊದಲ ಪಾಯಿಂಟ್, ಫಸ್ಟ್ ಪಾಯಿಂಟ್ ಅಂದಾಗ ಎಕ್ಸ್ರೇ ಶೀಟ್. ಸ್ನೇಹಿತರೆ, ಮೂಳೆ ಮುರಿತವನ್ನು ಪತ್ತೆ ಹಚ್ಚಕ್ಕೆ ಏನು ಮಾಡ್ತಾರೆ? ಎಕ್ಸ್ರೇ ಮಾಡ್ತಾರೆ. ಆ ಎಕ್ಸ್ರೇ ಶೀಟನ್ನು ಲ್ಯಾಬೊರೇಟರಿಯಲ್ಲಿ ಎಕ್ಸ್ರೇ ಶೀಟನ್ನು ತೊಳೆಯಲು, ಫೋಟೋ ಫಿಲಮ್ ರೋಲ್ಗಳನ್ನು ತೊಳೆಯಲು, ಸ್ಟುಡಿಯೋಗಳಲ್ಲಿ ಫೋಟೋ ಫಿಲಮ್ ರೋಲ್ಗಳನ್ನು ವಾಶ್ ಮಾಡುವಾಗ ಅಥವಾ ಮತ್ತೊಂದು ಪದವನ್ನು ಬಳಸಿದ್ದಾರೆ. ಆ ಪದ ಯಾವುದು? ಫೋಟೋಗ್ರಫಿಕ್ ಟೆಕ್ನಾಲಜಿ. ಫೋಟೋಗ್ರಫಿಕ್ ತಂತ್ರಜ್ಞಾನದಲ್ಲಿ ಬಳಸುವ ರಾಸಾಯನಿಕ ಯಾವುದು ಅಂತ ಆಲ್ರೆಡಿ ಪ್ರಶ್ನೆ ಬಂದಿದೆ. ಆನ್ಸರ್ ಈ ಎಲ್ಲ ಕಡೆ. ಓಕೆ, ಈ ಎಲ್ಲ ಒಂದು ಪಾಯಿಂಟ್ಗೆ ಸರಿಯಾದ ಆನ್ಸರ್ ಸೋಡಿಯಂ ಥಯೋ ಅಥವಾ ಥಿಯೋಸಲ್ಫೇಟ್. ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಆಗಾಗ ಕೇಳ್ತಾ ಬಂದಿದ್ದಾರೆ ಕೆಲವೊಂದು PC ಪರೀಕ್ಷೆಗಳಲ್ಲಿ, PSI ಪರೀಕ್ಷೆಗಳಲ್ಲಿ. ಆಯಿತಾ? ಆ ಪಾಯಿಂಟ್ ಯಾವುದು? ಐಪೋ ಎಂದರೆ ಡ್ಯಾಶ್, HYPO. ಐಪೋ ಮೀನ್ಸ್ ಡ್ಯಾಶ್. ಐಪೋ ಅಂದರೆ ಸೋಡಿಯಂ ಥಯೋಸಲ್ಫೇಟ್ ಅಂತ. ಇದು ಸಹ ಪದೇ ಬಂದಿದೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಅಥವಾ ಕಾಯನ್ನು ಹಣ್ಣು ಮಾಡಲು, ಮಾವಿನಕಾಯನ್ನು ಹಣ್ಣು ಮಾಡಲು, ಬಾಳೆಕಾಯನ್ನು ಹಣ್ಣು ಮಾಡಲು, ಒಟ್ಟಾರೆ ಕಾಯನ್ನು ಹಣ್ಣು ಮಾಡಲು ಕೃತಕವಾಗಿ ರೈಫನಿಂಗ್ ಆಫ್ ಫ್ರೂಟ್ಸ್ ಅಂದಾಗ ಬಳಸುವ ಕೆಮಿಕಲ್ ಯಾವುದು? ಎಥಲೀನ್ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್. ಇಲ್ಲಿ ನೋಡಿ, FDA ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು, ಭಾರತ ದೇಶದಲ್ಲಿ ಮಾವಿನಕಾಯನ್ನು ಹಣ್ಣು ಮಾಡಲು ಬಳಸುವ ರಾಸಾಯನಿಕ. ಆನ್ಸರ್ ಕ್ಯಾಲ್ಸಿಯಂ ಕಾರ್ಬೈಡ್. ಇನ್ನು 2025 ಸಹ ಕ್ವಶನ್ ಬಂದಿತ್ತು, ಕಾಯಿಗಳನ್ನು ಕೃತಕವಾಗಿ ಮಾಗಿಸಲು ಅಥವಾ ಹಣ್ಣು ಮಾಡಲು ಬಳಸುವ ರಾಸಾಯನಿಕ. ಆನ್ಸರ್ ಎಥಲೀನ್. ಹಾಗಾಗಿ ಈ 2 ಪಾಯಿಂಟಲ್ಲಿ ಯಾವುದಾದ್ರು ಒಂದು ಪಾಯಿಂಟನ್ನು ಆಪ್ಷನ್ ಆಗಿ ಕೊಟ್ಟಿರ್ತಾರೆ, ನೋಡ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಈ ಪಾಯಿಂಟು ಪದೇ ರಿಪೀಟ್ ಆಗಿದೆ.
ಅನೇಕ ಪರೀಕ್ಷೆಗಳಲ್ಲಿ ಈ ಪಾಯಿಂಟ್ ಮೇಲೆ ಪ್ರಶ್ನೆಗಳಾಗಾಗ ಕೇಳ್ತಲೇ ಬಂದಿದ್ದಾರೆ. ಓಕೆ, ಎಸ್. ಮತ್ತೊಂದು ಪಾಯಿಂಟ್, ಗ್ಯಾಸ್ ವೆಲ್ಡಿಂಗ್. ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ಬಳಸುವ ರಾಸಾಯನಿಕ ಆನ್ಸರ್ ಅಸಿಟಲೀನ್. ಅಸಿಟಲೀನ್ಗೆ ಮತ್ತೊಂದು ನೇಮೇನೋ ಈಥೈನ್. ಈಥೈನ್ ಫಾರ್ಮುಲಾ C2H2. ಇಲ್ಲೊಂದು ಪ್ರಶ್ನೆ ಬರಬಹುದು, ಸ್ಟೇಟ್ಮೆಂಟ್ ಕ್ವಶನ್ ಕೇಳಬಹುದು. ಸ್ಟೇಟ್ಮೆಂಟ್ 1 ಹೇಳಿಕೆ 1. ಓಕೆ, ಸ್ಟೇಟ್ಮೆಂಟ್ 1, ಆಲ್ಕೈನ್ಸ್ ನಿಮಗೆಲ್ಲ ಗೊತ್ತಿದೆ. ಆಲ್ಕೀನ್ ಆಲ್ಕೈನ್ ಅಂತ ಕೇಳಿದ್ದೀರಿ. ಆಲ್ಕೈನ್ಗಳ ಮೊದಲ ಸದಸ್ಯ ಯಾರು? ಈಥೈನ್ ಅಂತ ಸ್ಟೇಟ್ಮೆಂಟು ಕೊಡ್ಬೋದು. ಸ್ಟೇಟ್ಮೆಂಟ್ ಸರಿ ಅದು. ಅದೇ ಥರ ಈಥೈನ್ಗೆ ಅಸಿಟಲೀನ್ ಎನ್ನುವರು. ಇದನ್ನು ಗ್ಯಾಸ್ ವೆಲ್ಡಿಂಗ್ನಲ್ಲಿ ಬಳಸುತ್ತಾರೆ. ಹೌದು. ಹಾಗಾಗಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಸರಿ ಎಂಬ ಆಪ್ಷನ್ ನೀವು ಶೇಡ್ ಮಾಡಬೇಕಾಗತ್ತೆ. ಈ ಥರ ಪ್ರಶ್ನೆ ಕೇಳಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮತ್ತೊಂದು, ಉಗುರು ಬಣ್ಣ ತೆಗೆಯಲು ನೇಲ್ ಪಾಲಿಶ್ ರಿಮೂವರ್ ಅಲ್ಲಿ ಬಳಸುವ ಕೆಮಿಕಲ್ ಯಾವುದು? ಅಸಿಟೋನ್. ಇನ್ನೂ ಸಹ ಪದೇ ಪದೇ ಕೇಳಿದ್ದಾರೆ. ಇನ್ನು ಕೋಲ್ಡ್ ಸ್ಟೋರೇಜ್, ಶೈತ್ಯಾಗಾರಗಳಲ್ಲಿ ಬಳಸುವ ರಾಸಾಯನಿಕ ಯಾವುದು? ಕೋಲ್ಡ್ ಸ್ಟೋರೇಜಲ್ಲಿ ಬಳಸುವ ರಾಸಾಯನಿಕ ಮೀನುಗಳನ್ನು, ಮಾಂಸವನ್ನು, ಹಾಗೆ ಹಣ್ಣುಗಳನ್ನು, ತರಕಾರಿಗಳನ್ನು, ಸೊಪ್ಪುಗಳನ್ನು ಸ್ಟೋರ್ ಮಾಡೋಕ್ಕೆ ಕೋಲ್ಡ್ ಸ್ಟೋರೇಜನ್ನು ಬಳಸ್ತಾರೆ. ಕೋಲ್ಡ್ ಸ್ಟೋರೇಜ್ ವಿಧಾನವನ್ನು ಬಳಸ್ತಾರೆ. ಆ ಕೋಲ್ಡ್ ಸ್ಟೋರೇಜ್ ಮೆಥಡಲ್ಲಿ ಬಳಸುವ ರಾಸಾಯನಿಕ ಯಾವುದು? ಅಮೋನಿಯಾ. ಇದು ಸಹ ಎಕ್ಸಾಮಲ್ಲಿ ಪದೇ ಪದೇ ಬಂದಿದೆ. ಇನ್ನು ಮತ್ತು ನೋಡಿ, ಅಪ್ಲೈಡ್ ಕೆಮಿಸ್ಟ್ರಿ ಹೇಳ್ತಾ ಅಪ್ಲೈಡ್ ಕೆಮಿಸ್ಟ್ರಿ ವಿವಿಧ ಎಕ್ಸಾಮ್ಗಳಲ್ಲಿ ಯಾವ ಥರ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಅಲ್ಲೇ ಸ್ಯಾಂಪಲ್ ತೋರಿಸ್ತಾ ಹೋಗ್ತೀನಿ. ಅಲ್ಲಲ್ಲೇ ಪ್ರಶ್ನೆಗಳನ್ನು ತೋರಿಸ್ತಾ ಹೋಗ್ತೀನಿ, ನೀವೇ ನೋಡ್ಬೋದು. ಸ್ನೇಹಿತರೆ, ನಾವು ನಿತ್ಯ ಜೀವನದಲ್ಲಿ ಅಯೋಡೆಕ್ಸ್ ಯೂಸ್ ಮಾಡ್ತೀವಿ. ಏನು ಅಯೋಡೆಕ್ಸ್ ಅಂದರೆ ಮೀಥೈಲ್ ಸ್ಯಾಲಿಸಿಲೇಟ್ ಅಂತ. ನೋಡಿ, KS ಪ್ರಿಲಿಮ್ಸ್ 2024. ನೋಡಿ, ಈ ಪ್ರಶ್ನೆಗೆ ನೀವು ಆನ್ಸರ್ ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರೆಸೆಂಟ್ ಎಡಿಷನ್ 7ನೇ ಮುದ್ರಣದಲ್ಲಿ ಈ ಪೇಜ್ ಮ್ಯಾಚ್ ಆಗುತ್ತೆ. ಪೇಜ್ ನಂಬರ್ 566 ಗಮನಿಸಿ, ಪೇಜ್ ನಂಬರ್ 219 ಗಮನಿಸಿ, 2 ಕಡೆ ಇದೆ. ಹಾಗಾಗಿ ನೀವು ಅಪ್ಲೈಡ್ ಪಾರ್ಟನ್ನು ಚೆನ್ನಾಗಿ ಓದ್ಕೋಬೇಕು. ನೋಡಿ, ಮತ್ತೊಂದು ಪ್ರಶ್ನೆ ಇಲ್ಲಿ ಪದೇ ಪದೇ ಬಂದಿದೆ. ಇಲ್ಲಿ ಆಪ್ಷನ್ 3 ಬನ್ನಿ. ಆಪ್ಷನ್ 3 ಏನಿದೆ? ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಅಂತ ಇದೆ. ಏನಿಂಗಂದರೆ ಆಸ್ಪರಿನ್ ಅಂತ. ಆಸ್ಪರಿನ್ನ ರಾಸಾಯನಿಕ ಹೆಸರೇನು? ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಅಂತ. ಆಸ್ಪರಿನ್ ಒಂದು ಡ್ಯಾಶ್, ಇದು ಒಂದು ನೋವು ನಿವಾರಕ, ಪೇಯ್ನ್ ರಿಮೂವರ್. ಆಲ್ರೆಡಿ ಎಕ್ಸಾಮಲ್ಲಿ ಪದೇ ಪದೇ ಕೇಳಿದ್ದಾರೆ. ಹಾಗಾಗಿ ಡೈಲಿ ಲೈಫಲ್ಲಿ ಕೆಮಿಸ್ಟ್ರಿಯನ್ನು ಯಾವ ಥರ ನಾವು ಬಳಸ್ತಾ ಇದ್ದೀವಿ ಅನ್ನೋದನ್ನು ಓದ್ಕೋಬೇಕು. ಈ ಒಂದು ವಿಚಾರದ ಮೇಲೆ 2 ಅಥವಾ 3 ಪ್ರಶ್ನೆಗಳನ್ನ ಆಗಾಗ ಕೇಳ್ತಲೇ ಬಂದಿದ್ದಾರೆ ಪ್ರತಿ ಪರೀಕ್ಷೆಯಲ್ಲೂ. ಎಸ್, ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ರಬ್ಬರ್ನ ವಲ್ಕನೈಸಿಂಗ್ ನ್ಯಾಚುರಲ್ ರಬ್ಬರ್ ಅಂದರೆ ಸ್ವಾಭಾವಿಕ ರಬ್ಬರ್ಗೆ ಗಂಧಕವನ್ನು, ಸಲ್ಫರನ್ನು ಮಿಕ್ಸ್ ಮಾಡಿದಾಗ ರಬ್ಬರ್ ಏನಾಗುತ್ತೆ? ಗಟ್ಟಿಯಾಗುತ್ತೆ, ಗಡುಸಾಗುತ್ತೆ, ಹಾರ್ಡಾಗುತ್ತೆ. ಈ ವಿಧಾನಕ್ಕೆ ನಾವು ವಲ್ಕನೀಕರಣ ಅಂತೀವಿ. ವಲ್ಕನೀಕರಣ ವಿಧಾನ ಮೂಲಕ ಸ್ವಾಭಾವಿಕ ರಬ್ಬರನ್ನು, ನ್ಯಾಚುರಲ್ ರಬ್ಬರನ್ನು ಗಟ್ಟಿ ಮಾಡೋಕ್ಕೆ ಬಳಸುವ ಧಾತು ಅಥವಾ ಕೆಮಿಕಲ್ ಯಾವುದು? ಗಂಧಕ, ಸಲ್ಫರ್. ಅಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಚರ್ಮದ ಮುಲಾಮ್ಗಳು, ಸ್ಕಿನ್ ಆಯಿಂಟ್ಮೆಂಟ್, ಗಂಧಕಕ್ಕೆ ಸಲ್ಫರ್ಗೆ ಔಷಧಿ ಗುಣ ಇದೆ. ಹಾಗಾಗಿ ಚರ್ಮದ ಮುಲಾಮ್ಗಳನ್ನು ತಯಾರು ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಬಂದಿದೆ. ನೀವೆಲ್ಲ ನೋಡಿದ್ದೀರಿ, ಲಾರಿ ಟೈರ್ಗಳು, ಬಸ್ ಟೈರ್ಗಳು, JCB ಟೈರ್ಗಳು, ಟ್ರ್ಯಾಕ್ಟರ್ ಟೈರ್ಗಳು ತುಂಬ ಗಟ್ಟಿ ಇರ್ತವೆ. ಆ ರಬ್ಬರ್ ಟೈರ್ಗಳನ್ನು ಗಟ್ಟಿ ಮಾಡೋಕ್ಕೆ ಬಳಸುವ ವಿಧಾನ ಯಾವುದು? ಮೆಥಡ್ ಯಾವುದು? ವಲ್ಕನೈಜೇಷನ್, ವಲ್ಕನೀಕರಣ.
ಎಸ್, ಮತ್ತೊಂದು ಪಾಯಿಂಟ್, ಇದೊಂದು ಪದೇ ಪದೇ ರಿಪೀಟ್ ಆಗಿದೆ ಆಯಿತಾ. ಪಿ ಸಿಲೂ ಕೇಳಿದ್ದಾರೆ, IAS ಪ್ರಿಲಿಮ್ಸಲ್ಲೂ ಸಹ ಕೇಳಿದ್ದಾರೆ. ಕಂಪ್ಯೂಟರ್ ಚಿಪ್ಗಳು, ಕಂಪ್ಯೂಟರ್ ಚಿಪ್ಸ್, ಮೈಕ್ರೋ ಚಿಪ್ಸ್, ಮೈಕ್ರೋ ಚಿಪ್ಗಳು, ಅತಾರಗಳು, ಸ್ಯಾಂಡ್ ಪೇಪರ್, ಮರಳು ಕಾಗದ, ಐ ಮೀನ್ಸ್ ಇಂಟಿಗ್ರೇಟೆಡ್, ಸಿ ಮೀನ್ಸ್ ಸರ್ಕ್ಯೂಟ್, ಸೌರಕೋಶಗಳು, ಸೋಲಾರ್ ಸೆಲ್ಸ್, ಟ್ರಾನ್ಸಿಸ್ಟರ್ಗಳು, ಡಯೋಡ್ಗಳು, ಇವೆಲ್ಲವನ್ನು ತಯಾರು ಮಾಡೋಕ್ಕೆ ಬಳಸುವ ಅರೆವಾಹಕ ಸೆಮಿಕಂಡಕ್ಟರ್ ಯಾವುದು? ಸಿಲಿಕಾನ್. ಆಯ್ತಾ. ಪ್ರಶ್ನೆ ಮೊನ್ನೆ ಬಂದಿದೆ. ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸೌರಕೋಶಗಳನ್ನು ತಯಾರು ಮಾಡೋಕ್ಕೆ ಬಳಸುವ ಅರೆವಾಹಕ ಯಾವುದು? ಪ್ರಶ್ನೆ ಮೊನ್ನೆ 25 ಬಂದಿದೆ. ಓಕೆ, ಆನ್ಸರ್ ಸಿಲಿಕಾನ್. ಭಾರತದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ? ಬೆಂಗಳೂರು. ಪ್ರಪಂಚದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ? ಕ್ಯಾಲಿಫೋರ್ನಿಯಾ. ಎಸ್, ಮತ್ತೊಂದು ಪ್ರಶ್ನೆ, ಮತ್ತೊಂದು ಪಾಯಿಂಟ್. ಏರ್ ಕಂಡೀಷನರ್ ತಯಾರಿಕೆ ಆನ್ಸರ್ ಫ್ಲೋರಿನ್ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಆಧುನಿಕ ಆವರ್ತ ಕೋಷ್ಟಕ ಮಾಡ್ರನ್ ಪೀರಿಯಾಡಿಕ್ ಟೇಬಲ್ ಅಂದಾಗ ಎಷ್ಟು ಧಾತುಗಳಿವೆ? 118 ಧಾತುಗಳಿವೆ. 118 ಧಾತುಗಳಲ್ಲಿ 118 ಎಲಿಮೆಂಟ್ಸ್. 118 ಧಾತುಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಧಾತು, ವೆರಿ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು? ಫ್ಲೋರಿನ್. ಕಾರಣ, ಫ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಇದು ಒಂದು ಹ್ಯಾಲೋಜನ್. ಎಲ್ಲಿ ಬರುತ್ತೆ? 17 ಗುಂಪಲ್ಲಿ ಬರುತ್ತೆ. ಇದು ಬರುವುದು 17ನೇ ಗುಂಪಿನಲ್ಲಿ, 17 ಗ್ರೂಪಲ್ಲಿ ಬರುತ್ತೆ. 17ನೇ ಗುಂಪಿನ ಧಾತುಗಳಿಗೆ ಏನಂತೀವಿ? ಹ್ಯಾಲೋಜನ್ಸ್ ಅಂತೀವಿ. ಇದು ಒಂದು ಹ್ಯಾಲೋಜನ್, ಗೊತ್ತಿರಲಿ. ಇದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುವುದರಿಂದ ಅತ್ಯಂತ ಕ್ರಿಯಾಶೀಲ ಧಾತು, ವೆರಿ ರಿಯಾಕ್ಟಿವ್ ಎಲಿಮೆಂಟ್. ಆನ್ಸರ್ ಫ್ಲೋರಿನ್. ಇನ್ನು ಬ್ಯೂಟಿ ಪಾರ್ಲರ್ಗಳಲ್ಲಿ ಏರ್ ಸೆಟ್ಟಿಂಗ್ ಮಾಡಲು ಅಂತ ಕೇಳ್ತಾರೆ. ಆನ್ಸರ್ ಸಲ್ಫರ್, ಗಂಧಕ. ಮಸೂರಗಳು, ಲೆನ್ಸಸ್, ಪಿನ ಮಸೂರ, ನಿಮ್ನ ಮಸೂರ, ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ಮಸೂರಗಳು. ಪ್ರಿಸಮ್, ಅಶ್ರಗ, ಪ್ರಿಸಮ್ ತಯಾರು ಮಾಡುವಾಗ ಬಳಸುವ ಗಾಜು ಯಾವುದು? ಫ್ಲಿಂಟ್ ಗ್ಲಾಸ್. ಓಕೆ. ಇನ್ನು ಬಿಯರು, ಬ್ರಾಂದಿ, ವಿಸ್ಕಿಯಂತಹ ಡ್ರಿಂಕ್ಸ್ ತಯಾರು ಮಾಡೋಕ್ಕೆ ಬಳಸುವ ಕಚ್ಚಾ ವಸ್ತು ಯಾವುದು? ರಾ ಮೆಟೀರಿಯಲ್ ಯಾವುದು? ಕೆಮಿಕಲ್ ಯಾವುದು? ಈಥೈಲ್ ಆಲ್ಕೋಹಾಲ್. ಯಾವ ವಿಧಾನ? ಈಥೈಲ್ ಆಲ್ಕೋಹಾಲ್ ತಯಾರು ಮಾಡೋಕ್ಕೆ ಬಳಸುವ ವಿಧಾನ ಯಾವುದು? ಫರ್ಮೆಂಟೇಷನ್, ಉದುಗುವಿಕೆ. ಫರ್ಮೆಂಟೇಷನ್ ವಿಧಾನದ ಮೂಲಕ ಈಥೈಲ್ ಆಲ್ಕೋಹಾಲ್ ತಯಾರು ಮಾಡೋಕ್ಕೆ ಬಳಸುವ ಕಚ್ಚಾ ವಸ್ತು ಯಾವುದು? ಕಾಕಂಬಿ, ಮೊಲಾಸಸ್ ಎಂಬ ಕಚ್ಚಾ ವಸ್ತು ಬಳಸಿಕೊಂಡು ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ತಯಾರು ಮಾಡ್ತಾರೆ. ಫರ್ಮೆಂಟೇಷನ್ ಮೆಥಡಲ್ಲಿ ಈಥೈಲ್ ಆಲ್ಕೋಹಾಲ್ ಬರುತ್ತೆ. ಈಥೈಲ್ ಆಲ್ಕೋಹಾಲ್ನ ಜೊತೆಗೆ ಬರುವ ಗ್ಯಾಸ್ ಯಾವುದು ಅಂತಲೂ ಸಹ ಕೇಳ್ತಾರೆ. ಆನ್ಸರ್ ಕಾರ್ಬನ್ ಡೈಆಕ್ಸೈಡ್. ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಎಸ್, ಮತ್ತೊಂದು ಪಾಯಿಂಟ್. ಗಾಜು ತಯಾರಿಕೆ, ಗ್ಲಾಸ್ ತಯಾರಿಕೆ ಅಂದಾಗ, ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಅಂದಾಗ ಅಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಮರಳು, ಸ್ಯಾಂಡ್, ಮರಳನ್ನು ಬಳಸ್ತೀವಿ. ಸುಣ್ಣದ ಕಲ್ಲು, ಲೈಮ್ ಸ್ಟೋನ್, ಸೋಡಿಯಂ ಕಾರ್ಬೋನೇಟ್ ಬಳಸ್ತಾರೆ. ಅದು ಸಿಂಪಲ್ ಆಪ್ಷನ್ ಮರಳು ಮತ್ತು ಸಿಲಿಕೇಟ್ ಅಂತಲೂ ಆಪ್ಷನ್ ಬಂದಿದೆ. ಇಲ್ಲಿ ಮರಳಿಗೆ ಮತ್ತೊಂದು ಹೆಸರೇನು? ಸಿಲಿಕಾ ಅಂತಲೂ ಹೇಳ್ತೀವಿ. ಸಿಲಿಕಾ. ಓಕೆ, ಹೊಂದಿಸಿ ಬರೇರಿ ಮಾಡಿಬಿಡ್ತಾರೆ. ಎ ಸೈಡಲ್ಲಿ ಗಾಜು ತಯಾರಿಕೆ ಅಂತ ಕೊಟ್ಟಿರ್ತಾರೆ,
ಬಿ ಸೈಡಲ್ಲಿ ನೀವು ಸಿಲಿಕಾ ಎಂಬ ಪಾಯಿಂಟ್ಗೆ ಮ್ಯಾಚ್ ಮಾಡಬೇಕು. ಸಿಲಿಕಾ ಅಂದರೂ ಒಂದೇನೆ, ಮರಳು ಅಂದರೂ ಒಂದೇನೆ. ಸಿಲಿಕಾ ಅಂದ್ರೇನು? ಮರಳು ಅಂತ. ಗಾಜ್ ತಯಾರು ಮಾಡೋಕ್ಕೆ ಮರಳನ್ನು ಬಳಸ್ತಾರೆ. ಎಸ್, ಮತ್ತೊಂದು ಬೆಂಕಿ ಕಡ್ಡಿ ತಯಾರಿಕೆ. ಬೆಂಕಿ ಕಡ್ಡಿ, ಮ್ಯಾಚ್ ಸ್ಟಿಕ್. ಬೆಂಕಿ ಕಡ್ಡಿ ತಯಾರು ಮಾಡೋಕ್ಕೆ ಬಳಸುವ ಕೆಮಿಕಲ್ ಯಾವುದು? ಆಂಟಿಮನಿ ಟ್ರೈಸಲ್ಫೈಡ್. ಬೆಂಕಿ ಪೊಟ್ಟಣ ತಯಾರಿಕೆ ಅಂದಾಗ ಬೆಂಕಿ ಪೊಟ್ಟಣ ತಯಾರಿಕೆ ಅಂದಾಗ ಬಳಸುವ ರಂಜಕ ಯಾವುದು? ಕೆಂಪು ರಂಜಕ, ರೆಡ್ ಫಾಸ್ಫರಸ್. ಬೆಂಕಿ ಪೊಟ್ಟಣ ತಗೊಂಡು ಬೆಂಕಿ ಕಡ್ಡಿ ತಗೊಂಡು ಗೀರ್ದಾಗ ಕೆಂಪು ರಂಜಕ ಏನಾಗುತ್ತೆ? ಬಿಳಿ ರಂಜಕ ಆಗಿ ಕನ್ವರ್ಟ್ ಆಗುತ್ತೆ. ಮ್ಯಾಚ್ ಸ್ಟಿಕ್ ತಗೊಂಡು ಗೀರ್ದಾಗ ರೆಡ್ ಫಾಸ್ಫರಸ್ಸು ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗುತ್ತೆ, ಗೊತ್ತಿರಲಿ. ಮತ್ತೊಂದು ಪಾಯಿಂಟ್, ಸಿಗರೇಟ್ ಲೈಟರ್ಗಳಲ್ಲಿ ತುಂಬುವ ಇಂಧನ. ಆನ್ಸರ್ ಬ್ಯೂಟೇನ್. ಲೈಟರ್ಗಳಲ್ಲಿ ತುಂಬುವ ಫ್ಯೂಯಲ್ ಇಂಧನ ಯಾವುದು? ಬ್ಯೂಟೇನ್. ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕಿಲ್ಲಿ, ಎಲ್ ಪಿ ಜಿ ಕೇಳ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್. ಫುಲ್ ಫಾರ್ಮ್ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ದ್ರವ ಅಲ್ಲ, ದ್ರವಿತ ಪೆಟ್ರೋಲಿಯಂ ಅನಿಲ. ಎಲ್ ಪಿ ಜಿಯ ಪ್ರಧಾನ ಘಟಕ ಯಾವುದು? ಬ್ಯೂಟೇನ್. ಮೇನ್ ಕಾಂಪೊನೆಂಟ್ ಆಫ್ ಎಲ್ ಪಿ ಜಿ. ಆನ್ಸರ್ ಬ್ಯೂಟೇನ್. ಎಸ್, ಮತ್ತೊಂದು ನೀರಿನ ಶುದ್ಧೀಕರಣ, ವಾಟರ್ ಪ್ಯೂರಿಫಿಕೇಶನ್. ಚರ್ಮದ ವಸ್ತುಗಳು, ಔಷಧಿಗಳ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಯಾವುದು? ಪೊಟ್ಯಾಷ್ ಆಲಮ್. ಇದು ಒಂದು ಎಂಥ ವಸ್ತು? ಇದು ಒಂದು ಎಪ್ಪುಗಟ್ಟಿಸುವ ವಸ್ತು. ಚರಂಡಿ ನೀರಿಗೆ, ಸೀವೇಜ್ ವಾಟರ್ಗೆ ಪೊಟ್ಯಾಷ್ ಆಲಮನ್ನು ಹಾಕಿದಾಗ ಈ ಪೊಟ್ಯಾಷ್ ಆಲಮ್ ಏನು ಮಾಡುತ್ತೆ? ನೀರಿನ ಒಳಗಿರುವ ಎಲ್ಲ ವೇಸ್ಟ್ ಬಂದು ಒಂದು ಕಡೆ ಎಪ್ಪುಗಟ್ಟುವಂತೆ ಮಾಡುತ್ತೆ. ಹಾಗಾಗಿ ಇದು ಒಂದು ಎಂಥ ವಸ್ತು? ಎಪ್ಪುಗಟ್ಟಿಸುವ ವಸ್ತು. ಆಯಿತಾ? ಅದೇ ಥರ ಹೆಚ್ಚಾಗಿನೂ ರಕ್ತವನ್ನು ಎಪ್ಪುಗಟ್ಟಿಸಲು ಬಳಸುವ ರಾಸಾಯನಿಕ ಯಾವುದು? ಪೊಟ್ಯಾಷ್ ಆಲಮ್. ಮತ್ತೊಂದು ಪಾಯಿಂಟ್ ಇದೆ ಇಲ್ಲಿ, ಮುನ್ಸಿಪಾಲ್ಟಿ ನೀರನ್ನು ಶುದ್ಧೀಕರಣ ಮಾಡೋಕ್ಕೆ ಬಳಸುವ ಕಚ್ಚಾ ವಸ್ತುಗಳು ಏನೇನು ಬೇಕು? ಬ್ಲೀಚಿಂಗ್ ಪೌಡ್ರ್ ಬೇಕು, ಕ್ಲೋರಿನ್ ಗ್ಯಾಸನ್ನು ಬಳಸ್ತಾರೆ, ಜೊತೆಗೆ ಪೊಟ್ಯಾಷ್ ಆಲಮನ್ನು ಬಳಸ್ತಾರೆ, ಜೊತೆಗೆ ಯು ವಿ ಕಿರಣವನ್ನು ಬಳಸ್ತಾರೆ. ಯು ವಿ ಕಿರಣವನ್ನು ಬಳಸ್ತಾರೆ. ಆ ಸೀವೇಜ್ ವಾಟರ್ ಒಳಗಿರುವ ಚರಂಡಿ ನೀರಿರುವ ರೋಗಾಣುಗಳನ್ನು, ಮೈಕ್ರೋಬ್ಸನ್ನು, ಬ್ಯಾಕ್ಟೀರಿಯಾಗಳನ್ನು ತೆಗೆಯಲು ಬಳಸುವ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು? ಆನ್ಸರ್ ಯು ವಿ ಕಿರಣ. ಓಕೆ, ನೆಕ್ಸ್ಟ್ ಮತ್ತೊಂದು ಗಾಜಿನ ಕೆತ್ತನೆ, ಎಟ್ಚಿಂಗ್ ಆಫ್ ಗ್ಲಾಸ್. ಗಾಜಿಗೆ ಆಕಾರ ನೀಡಲು ಗಾಜಿನ ಗೊಂಬೆಗಳನ್ನು, ಗಾಜಿನ ಗಿಫ್ಟ್ಗಳನ್ನು ಒಟ್ಟು ಗಾಜಿನ ಕೆತ್ತನೆ, ಎಟ್ಚಿಂಗ್ ಆಫ್ ಗ್ಲಾಸ್. ಗಾಜಿಗೆ ಶೇಪನ್ನು ಕೊಡಲು ಬಳಸುವ ಆಸಿಡ್ ಯಾವುದು? ಹೈಡ್ರೋಫ್ಲೋರಿಕ್ ಆಮ್ಲ. ಹೈಡ್ರೋಫ್ಲೋರಿಕ್ ಆಮ್ಲ ಏನಾಗುತ್ತೆ? ಗ್ಲಾಸ್ ಜೊತೆ ರಿಯಾಕ್ಟ್ ಆಗುತ್ತೆ, ವರ್ತಿಸುತ್ತೆ, ಗಾಜನ್ನು ಕರಗಿಸುತ್ತೆ. ಹಾಗಾಗಿ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಗಾಜಿನ ಶೀಶೆಗಳಲ್ಲಿ, ಗಾಜಿನ ಬೀಕರ್ಗಳಲ್ಲಿ, ಗಾಜಿನ ಪಾತ್ರೆಗಳಲ್ಲಿ, ಗ್ಲಾಸ್ ವೆಸಲ್ಸಲ್ಲಿ ಸ್ಟೋರ್ ಮಾಡಬಾರದು, ಶೇಖರಣೆ ಮಾಡಬಾರದು. ಎಸ್, ಮತ್ತೊಂದು ಚುನಾವಣಾ ಇಂಕ್ ತಯಾರಿಕೆ, ಎಲೆಕ್ಷನ್ ಇಂಕ್. ಆನ್ಸರ್ ಸಿಲ್ವರ್ ನೈಟ್ರೇಟ್. ಎಸ್ ಸ್ನೇಹಿತರೆ, ಮುಂದೆ ಬರಬಹುದಾದಂತಹ PC ಪರೀಕ್ಷೆಗೆ, ಮುಂದೆ ಬರಬಹುದಾದಂಥ VAO ಪರೀಕ್ಷೆಗೆ ಈ ಒಂದು ಪುಸ್ತಕವನ್ನು ಅಪ್ಡೇಟ್ ಮಾಡಿ ಜನವರಿಯಲ್ಲಿ ಲಾಂಚ್ ಮಾಡಿದ್ದೀನಿ. ಪ್ರಸ್ತುತ ಇದು 7ನೇ ಮುದ್ರಣ ಇದೆ. PC ಪರೀಕ್ಷೆಗೆ ತುಂಬ ಯೂಸ್ ಆಗುತ್ತೆ, VAO ಪರೀಕ್ಷೆಗೆ ತುಂಬ ಯೂಸ್ ಆಗುತ್ತೆ. ಈಗಾಗಲೇ PSI, PC, RSI, PSI, RSI, PC, BMDC, ಕಂಡಕ್ಟ್ರು, ಬಾಕಿತರ VAO, JE ಸಿವಿಲ್, ಈ ಥರ ಸಾಕಷ್ಟು ಪರೀಕ್ಷೆಗಳಿದು. ಸಾಕಷ್ಟು ಪರೀಕ್ಷೆಗಳಲ್ಲಿ
ಸುಮಾರು 3-4 ವರ್ಷಗಳಿಂದ ಉತ್ತಮ ರಿಸಲ್ಟ್ ಕೊಡ್ತಲೇ ಬಂದಿದೆ. ಸಾಕ್ಷಿ ಸಮೇತ ರಿಸಲ್ಟನ್ನು ಕೊಟ್ಟಿದೆ, ನೀವೆಲ್ಲ ನೋಡಿದ್ದೀರಿ. ಹಾಗಾಗಿ ಮುಂದೆ ಬರಬಹುದಾದಂಥ PC ಪರೀಕ್ಷೆಗೆ, ಮುಂದೆ ಬರಬಹುದಾದಂಥ VAO ಪರೀಕ್ಷೆಗೆ ಈ ಒಂದು ಪುಸ್ತಕವನ್ನು ರೆಫರ್ ಮಾಡಿ. ಈ ಒಂದು ಪುಸ್ತಕ ಈಗ ಅಪ್ಡೇಟ್ ಆಗಿ 2026 ಎಡಿಷನ್, 2026 ಎಡಿಷನ್ನು ಜನವರಿಯಲ್ಲಿ ಬಂದಿದೆ. ಜನವರಿಯಲ್ಲಿ ಇದು ಮಾರ್ಕೆಟ್ಗೆ ಬಂದಿದೆ ಅಪ್ಡೇಟ್ ಆಗಿ. ಈ ಬಾರಿ ಪ್ರಚಲಿತ ವಿಜ್ಞಾನ 2025 ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ಆ್ಯಡ್ ಮಾಡಿ ಪುಸ್ತಕವನ್ನು 2026 ಜನವರಿಯಲ್ಲಿ ಲಾಂಚ್ ಮಾಡಿದ್ದೀನಿ. ಯೂಸ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಎಡಿಷನ್ 7ನೇ ಮುದ್ರಣ. ಎಸ್, ಮತ್ತೊಂದು ಪ್ರಶ್ನೆ. ಎಂಜಿನ್ಗಳ ದಕ್ಷತೆಯನ್ನು ಹೆಚ್ಚಿಸಲು ಪೆಟ್ರೋಲ್ ಹಾಕುವಾಗ ಪೆಟ್ರೋಲ್ನ ಜೊತೆಗೆ ಯಾವ ಕೆಮಿಕಲ್ನ ಸೇರಿಸಿ ಎಂಜಿನ್ಗಳ ದಕ್ಷತೆ ಹೆಚ್ಚು ಮಾಡ್ತಾರೆ? TEL, ಟೆಟ್ರಾ ಈಥೈಲ್ ಲೆಡ್ ಎಂಬ ರಾಸಾಯನಿಕವನ್ನು ಮಿಕ್ಸ್ ಮಾಡಿ ಎಂಜಿನ್ಗಳ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡ್ತಾರೆ, ದಕ್ಷತೆಯನ್ನು ಹೆಚ್ಚು ಮಾಡ್ತಾರೆ. ಈ ಒಂದು ಟೆಟ್ರಾ ಈಥೈಲ್ ಲೆಡ್ ಇದು ಒಂದು ಎಂಥ ವಸ್ತು? ಆಂಟಿ ನಾಕಿಂಗ್ ಸಬ್ಸ್ಟೆನ್ಸ್, ಅಪಸ್ಫೋಟನ ವಿರೋಧಿ ವಸ್ತು. ಇದು ದಕ್ಷತೆಯನ್ನು ಹೆಚ್ಚು ಮಾಡುತ್ತೆ, ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಸೌಂಡನ್ನು ಕಡಿಮೆ ಮಾಡುತ್ತೆ. ಇದು ಒಂದು ಆಂಟಿ ನಾಕಿಂಗ್ ಸಬ್ಸ್ಟೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಪದೇ ಪದೇ ಬಂದಿದೆ ಈ ಪಾಯಿಂಟ್ ಮೇಲೆ. ಇನ್ನು ಮತ್ತೊಂದು, ಹಾರುವ ಬಲೂನ್ಗಳು ಮತ್ತು ಕೃತಕ ಬಲೂನ್ಗಳಲ್ಲಿ ತುಂಬುವ ಅನಿಲ ಯಾವುದು? ಹೀಲಿಯಂ. ಪ್ರಶ್ನೆ ಕೇಳ್ತಾರೆ, ಬಲೂನ್ ಲಿಫ್ಟಿಂಗ್ ಗ್ಯಾಸ್ ಯಾವುದು? ಹೀಲಿಯಂ. ಇನ್ನು ಯುರೇನಿಯಂ ಆಕ್ಸೈಡ್ಗೆ ಹಳದಿ ಕೇಕ್ ಅಂತ ಕರಿತೀವಿ. ಈ ಕೆಳಗಿನ ಯಾವುದನ್ನು ಯೆಲ್ಲೋ ಕೇಕ್ ಎಂದು ಕರೆಯುತ್ತಾರೆ? ಆನ್ಸರ್ ಯುರೇನಿಯಂ ಆಕ್ಸೈಡ್. ನೆಕ್ಸ್ಟ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕೃತಕ ಮಳೆ, ಆರ್ಟಿಫಿಷಿಯಲ್ ರೈನನ್ನು ಉಂಟು ಮಾಡಲು ಅಥವಾ ಮೋಡ ಬಿತ್ತನೆಯನ್ನು ಉಂಟು ಮಾಡಲು ಬಳಸುವ ಕೆಮಿಕಲ್ಸ್. ಆನ್ಸರ್ ಮುಖ್ಯವಾಗಿ ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್, ಒಣ ಮಂಜುಗಡ್ಡೆ, ಡ್ರೈ ಐಸ್. ಇಲ್ಲಿ ಇಂಪಾರ್ಟೆಂಟ್ ಆಪ್ಷನ್ ಯಾವುದು? ಸಿಲ್ವರ್ ಅಯೋಡೈಡನ್ನು ಮರೆಯಂಗಿಲ್ಲ. ಇಲ್ಲಿ ಮತ್ತೊಂದು ಪ್ರಶ್ನೆ ಪದೇ ಪದೇ ಬಂದಿದೆ. ಒಣ ಮಂಜುಗಡ್ಡೆ ಎಂದರೆ ಡ್ಯಾಶ್, ಡ್ರೈ ಐಸ್ ಮೀನ್ಸ್ ಡ್ಯಾಶ್. ಡ್ರೈ ಐಸ್ ಅಂದ್ರೇನು? ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ಗೆ ಒಣ ಮಂಜುಗಡ್ಡೆ, ಡ್ರೈ ಐಸ್ ಅಂತ ಕರೀತಾರೆ. ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ. ಎಸ್, ಈ ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ಪ್ರಶ್ನೆಗಳು ಯಾವ ಥರ ಕೆಲಸ ಮಾಡಿದ್ದಾವೆ ಅಂತ ಹಾಗಾಗಿ ಅಲ್ಲಲ್ಲೇ ನೋಡ್ತಾ ಹೋಗೋಣ. ಪ್ರೀವಿಯಸ್ KS ಪ್ರಿಲಿಮ್ಸಲ್ಲಿ ಕೇಳಿದ್ರು ಇದನ್ನು. ಪಾಲಿಎಥಲೀನ್ ಹೊಂದಿಸಿ ಬರೆಯಿರಿ ಮಾಡೋರೆ. ನೋಡಿ, ಪಾಲಿಎಥಲೀನ್ ಎಲ್ಲಿ ಯೂಸ್ ಮಾಡ್ತೀವಿ? ವಾಟರ್ ಬಾಟಲ್ಗಳ ತಯಾರಿಕೆ. ಯಾವ ಪಾಲಿಮರ್? ಪಾಲಿಎಥಲೀನ್. ಇನ್ನು ಪಾಲಿವಿನೈಲ್ ಕ್ಲೋರೈಡ್ ಎಲ್ಲಿ ಬಳಸ್ತೀವಿ? ಪೈಪ್ಗಳ ತಯಾರಿಕೆ, ಪೈಪ್. ಮತ್ತೊಂದು ಪಾಲಿಟೆಟ್ರಾಫ್ಲೋರೋಇಥಲೀನ್ ಅಥವಾ ಶಾರ್ಟ್ ಫಾರ್ಮ್ ಏನು? ಟೆಫ್ಲಾನ್ ಅಂತೀವಿ. ಟೆಫ್ಲಾನ್ ಎಲ್ಲಿ ಬಳಸ್ತಾರೆ? ನಾನ್ ಸ್ಟಿಕ್ ಪಾತ್ರೆಗಳ ತಯಾರಿಕೆ, ನಾನ್ ಸ್ಟಿಕ್ ಪಾತ್ರೆಗಳ ತಯಾರಿಕೆ. ಪಾಲಿವಿನಲ್ ಅಸಿಟೇಟ್ ಎಲ್ಲಿ ಬಳಸ್ತೀವಿ? ಅಡೆಸಿವ್ಸ್ ಅಂಟುಗಳ ತಯಾರಿಕೆ, ಗಮ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಂಟುಗಳು, ಅಡೆಸಿವ್ಸ್. ಈ ಥರ ಡೈಲಿ ಲೈಫಲ್ಲಿ ಕೆಮಿಸ್ಟ್ರಿಯನ್ನು ಯಾವ ಥರ ನಾವು ಬಳಸ್ತಾ ಇದ್ದೀವಿ ಅನ್ನೋದನ್ನು ಸ್ಪರ್ಧಾರ್ಥಿಗಳು ಕಂಪಲ್ಸರಿ ಓದ್ಕೊಳ್ಳೇಬೇಕು. ಇದ್ರ ಮೇಲೆ ಕ್ವಶನ್ಸ್ ಅತಿ ಹೆಚ್ಚು ಬಂದಿದ್ದಾವೆ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕಗಳು ಹಾಗೆ ಕನ್ನಡ ಮೀಡಿಯಮಲ್ಲೂ ಸಿಗುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಸಿಗುತ್ತೆ. ಕನ್ನಡ ಮೀಡಿಯಮ್ ಅಂದಾಗ ಪ್ರೆಸೆಂಟ್ 7ನೇ ಮುದ್ರಣ ಇದೆ, 7th ಎಡಿಷನ್ 7ನೇ ಮುದ್ರಣ ಇದೆ. ಸುಮಾರು 625 ಪೇಜ್ ಇದೆ. MRP 499 ಇದೆ. ಆಫರ್ ಪ್ರೈಸ್ 359ಕ್ಕೆ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ, ಫ್ರೀ ಹೋಮ್ ಡೆಲಿವರಿ. ಅದೇ ಥರ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ
ಇಂಗ್ಲೀಷ್ ಮೀಡಿಯಂ ಬುಕ್ಕು ಸಹ ಸಿಗುತ್ತೆ. ಇದು 544 ಪೇಜ್ ಇದೆ. 544 ಪೇಜ್ ಇದೆ. MRP 399 ಇದೆ. ಆಫರ್ ಪ್ರೈಸ್ 299 ರೂಪಾಯಿಗೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಯಾರಿಗಾದರೂ ಪುಸ್ತಕ ಬೇಕಾದರೆ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ನಿಮ್ಮ ಅಡ್ರೆಸ್ ತಗೊಂಡು ಮನೆಗೆ ಪೋಸ್ಟ್ ಮಾಡ್ತಾರೆ. ಓಕೆ. ಅಪ್ಲೈಡ್ ಕೆಮಿಸ್ಟ್ರಿ ಯಾವ ಥರ ಕೆಲಸ ಮಾಡಿದೆ ಸರ್ ವಿವಿಧ ಪರೀಕ್ಷೆಗಳಲ್ಲಿ ಅನ್ನೋದಕ್ಕೆ ಮತ್ತಷ್ಟು ಎಕ್ಸಾಂಪಲ್ ನೋಡೋಣ. ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದಿರುತ್ತವೆ? ನೋಡಿ, ಫ್ಲಿಂಟ್ ಗಾಜು ಅಂತ ಕೊಟ್ಟಿದ್ದಾರೆ. ಕ್ಯಾಮ್ರಾ ಮಸೂರಗಳ ತಯಾರಿಕೆ. ಹೌದು, ಮಸೂರ ತಯಾರು ಮಾಡೋಕ್ಕೆ ಯಾವ ಗಾಜು ಅಂದೆ ನಾನು? ಫ್ಲಿಂಟ್ ಗ್ಲಾಸ್ ಅಂದೆ. ಕರೆಕ್ಟ್ ಆಗಿದೆ. ಗಾಗಲ್ಗಳ ಲೆನ್ಸ್ ತಯಾರಿಕೆ ಯಾವ ಗಾಜು ಬಳಸ್ತಾರೆ? ಕ್ರೂಕ್ಸ್ ಗಾಜು ಬಳಸ್ತಾರೆ. ಹೌದು, ಇದು ಸರಿ ಇದೆ. ರಿಯೇಜೆಂಟ್ ಬಾಟಲ್ಗಳ ತಯಾರಿಕೆ ಯಾವ ಗ್ಲಾಸ್ ಬಳಸ್ತಾರೆ? ಸೋಡಾ ಲೈಮ್ ಗ್ಲಾಸ್ ಬಳಸ್ತಾರೆ. ಇದು ಸರಿ ಇದೆ. ಹಾಗಾಗಿ ABC 3 ಸರಿ ಇವೆ. ಅಪ್ಲೈಡ್ ಕೆಮಿಸ್ಟ್ರಿ. ಇನ್ನು ಬಿಳಿ ಬಣ್ಣವನ್ನು ನೀಡಲು ಅಥವಾ ಬಿಳಿ ಬಣ್ಣದಲ್ಲಿರುವ ವರ್ಣದ್ರವ್ಯವನ್ನು ಆಯ್ಕೆ ಮಾಡಿ. ಬಿಳಿ ಬಣ್ಣವನ್ನು ನೀಡೋದಕ್ಕೆ ಬಳಸುವ ಕೆಮಿಕಲ್ ಯಾವುದು? ಟೈಟಾನಿಯಂ ಆಕ್ಸೈಡ್. ಬಿಳಿ ಬಣ್ಣವನ್ನು ನೀಡಲು. ಅದೇ ಥರ ಸಾಮಾನ್ಯವಾಗಿ ನೋಡಿ, ಮತ್ತೊಂದು ಎಕ್ಸಾಂಪಲ್. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸುತ್ತಾರೆ? ಆನ್ಸರ್ ಹೀಲಿಯಂ. ನೋಡಿ, ಪ್ರಶ್ನೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ಪ್ರಶ್ನೆ ಬಂತು ಇವಾಗ. ಈ ಥರ ಮತ್ತೊಂದು, ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು? ಆನ್ಸರ್ ಹೈಡ್ರೋಫ್ಲೋರಿಕ್ ಆಮ್ಲ. ಕಾರಣ ಹೈಡ್ರೋಫ್ಲೋರಿಕ್ ಆಮ್ಲ ಗಾಜಿನ ಜೊತೆ ಏನಾಗುತ್ತೆ? ಗ್ಲಾಸ್ ಜೊತೆ ರಿಯಾಕ್ಟ್ ಆಗುತ್ತೆ, ವರ್ತಿಸುತ್ತೆ, ಗಾಜನ್ನು ಕರಗಿಸುತ್ತೆ, ಗಾಜಿನ ಪಾತ್ರೆಗಳನ್ನು ಕರಗಿಸುತ್ತೆ, ಗಾಜಿನ ಪಾತ್ರೆಗಳೊಂದಿಗೆ ಅದು ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಗಾಜಿನ ಬೀಕರ್ಗಳಲ್ಲಿ, ಗಾಜಿನ ಶೀಶೆಗಳಲ್ಲಿ, ಗಾಜಿನ ಪಾತ್ರೆಗಳಲ್ಲಿ, ಗ್ಲಾಸ್ ವೆಸಲ್ಸಲ್ಲಿ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಸ್ಟೋರ್ ಮಾಡಬಾರದು, ಶೇಖರಣೆ ಮಾಡಬಾರದು. ಓಕೆ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮಲ್ಲಿತ್ತು. ಇವಾಗ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ದೊರೀತಾ ಇದೆ. ಈ ಒಂದು ಪುಸ್ತಕವನ್ನು 6th ಇಂದ 12th NCERT, DSCERT ಮತ್ತು ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ರಚನೆ ಮಾಡಿದ್ದೀನಿ. MRP ಟೋಟಲ್ ಪೇಜಸ್ಸು 544 ಪೇಜ್ ಇದೆ. MRP 399 ಇದೆ. ಆಫರ್ ಪ್ರೈಸು ಕೇವಲ 299ಕ್ಕೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಆಯಿತಾ? ಇದು ಓಕೆ. NCERT ಆಧಾರಿತ. NCERT, DSCERT ಹಾಗೂ ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಹಾಗೆ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ಮಾರುಕಟ್ಟೆಗೆ ಬಂದಿದೆ, ತಗೊಂಡು ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ಥರ ಅಪ್ಲೈಡ್ ಕೆಮಿಸ್ಟ್ರಿ ಪಾರ್ಟ್ 1 ಮಾಡಿದ್ದೀನಿ. ಕ್ಲಾಸ್ 3ಯಲ್ಲಿ ಪುನಃ ಕಂಟಿನ್ಯೂ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆ, ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವ ಟಾಪಿಕ್ಗಳು ಕಷ್ಟ ಅನ್ನಿಸ್ತವೆ, ಯಾವ ಟಾಪಿಕ್ಗಳು ನಿಮಗೆ ಸಿಗ್ತಾ ಇಲ್ಲ, ಅಂಥ ಟಾಪಿಕ್ಗಳನ್ನು ಕ್ಲಾಸ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿ. ಆ ಟಾಪಿಕ್ಗಳನ್ನು ಸರ್ಚ್ ಮಾಡಿ ಆ ಒಂದು ಟಾಪಿಕ್ಗಳ ಮೇಲೆ ತುಂಬ ಇನ್ಫಾರ್ಮೇಷನ್ ಡೀಪಾಗಿ ಕಲೆಕ್ಟ್ ಮಾಡಿ ಕ್ಲಾಸನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು. ಪುನಃ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ.